ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇಡೀ ದೇಶದಾದ್ಯಂತ ಎಸ್ಐಆರ್ ಪ್ರಕ್ರಿಯೆಗೆ ಅಸ್ತು ಹೊಂದಿದ್ದೆ ಬಿಜೆಪಿ ಪಾಳಿಯ. ಇನ್ಫ್ಯಾಕ್ಟ್ ಕೇಂದ್ರ ಸರ್ಕಾರ ಹಂಗೆ ಎಲ್ಲಾ ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆಯ್ತು, ನಮ್ಮ ರಾಜ್ಯದಲ್ಲಿ ಯಾವಾಗ ಅಂತ ಬಿಜೆಪಿ ನಾಯಕರು ಎದುರು ನೋಡ್ತಾ ಇದ್ರು. ಕಾರಣ ಅಕ್ರಮ ಮತದಾರನ ಫೈಂಡ್ ಔಟ್ ಮಾಡೋದಕ್ಕೆ ಈ ಪ್ರಕ್ರಿಯೆ ಸಹಕಾರಿ ಆಗಬಹುದು, ನಿಜವಾದ ಮತದಾರರು ಯಾರು ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಸಹಕಾರಿ ಆಗಬಹುದು ಅನ್ನೋ ಕಾರಣಕ್ಕೇನೆ ಈ ಪ್ರಕ್ರಿಯೆಗೆ ಚಾಲನೆ ಕೊಡಲಾಗಿದೆ. ಸೊ ನಮ್ಮ ರಾಜ್ಯದಲ್ಲೂ ಕೂಡ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಯಿತು. ನಾವು ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿ ಕೊನೆ ಹಂತಕ್ಕೆ ಬಂದಾಗ ಲಕ್ಷ ಲಕ್ಷ ಮತದಾರರು ಪಟ್ಟಿಯಿಂದ ಹೊರಗಡೆ ಅನ್ನುವಂತ ವೆರಿ ಶಾಕಿಂಗ್ ನ್ಯೂಸ್ ಅನ್ನ ಗಮನಿಸ್ತಾ ಇದ್ವಿ. ಅದಕ್ಕಿಂತ ಮುಂದೆ ಹೋಗಿ ಈಗ ಮತ್ತೊಂದು ವಿಚಾರವನ್ನ ಹೇಳಲೇಬೇಕು, ಬಿಜೆಪಿ ನಾಯಕರು ನೋಡಲೇಬೇಕು, ಬೆಂಗಳೂರಿನ ಬಿಜೆಪಿ ಶಾಸಕರು ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವಂತ ಸ್ಟೋರಿಯನ್ನ ಎಸ್ಐಆರ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಯಾಕೆ ಬಿಜೆಪಿ ಶಾಸಕರು ಖಂಡಿತ ಶಾಕ್ ಆಗ್ತೀರಿ ಈ ಸ್ಟೋರಿ ನೋಡಿದ್ಮೇಲೆ. ಬಿಜೆಪಿ ಲೀಡರ್ಸ್ ಈ ಸುದ್ದಿ ನೋಡಿದ್ರೆ ಶಾಕ್ ಆಗೋದು ಪಕ್ಕಾ. ಬೆಂಗಳೂರು ಬಿಜೆಪಿ ಶಾಸಕರು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡ್ಲೇಬೇಕು. ಬಿಜೆಪಿ ಲೀಡರ್ಸ್ ಈ ಸುದ್ದಿ ನೋಡಿದ್ರೆ ಶಾಕ್ ಆಗೋದು ಪಕ್ಕಾ. ಯಾಕೆ ಎಸ್ಐಆರ್ ಬೆಂಬಲಿಸಿದ್ದ ಕೇಸರಿ ನಾಯಕರಿಗೆ ಅತಿ ದೊಡ್ಡ ಶಾಕ್ ಎದುರಾಗಿದೆ ಈ ಪ್ರಕ್ರಿಯೆಯಿಂದ. ಬೇಕೇ ಬೇಕು ಎಸ್ಐಆರ್ ಅಂತ ಹೇಳಿದವರಿಗೆ ವೋಟರ್ಸ್ ಬಿಸಿ ತಾಗ್ತಾ ಇದೆ. ಬಿಜೆಪಿ ಶಾಸಕರ ಕ್ಷೇತ್ರಗಳಲ್ಲೇ ವೋಟ್ಗಳು ಡಿಲೀಟ್ ಆಗಿ ಹೋಗಿದೆ. ಬೆಂಗಳೂರಿನ ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಎಸ್ಐಆರ್ ಬಿಸಿ. ಅತಿ ಹೆಚ್ಚು ವೋಟ್ ಡಿಲೀಟ್ ಆಗಿರುವ ಕ್ಷೇತ್ರ ಯಾವುದು ಹಂಗಾದ್ರೆ ಬೆಂಗಳೂರಿನಲ್ಲಿ? ಅದು ಕೂಡ ಬಿಜೆಪಿ ಶಾಸಕರಿರುವಂತಹ ಕ್ಷೇತ್ರನೇ. ಗ್ಯಾರಂಟಿ ನ್ಯೂಸ್ ನಲ್ಲಿ ಎಸ್ಐಆರ್ ನ ವೆರಿ ಶಾಕಿಂಗ್ ನ್ಯೂಸ್. ಬಿಜೆಪಿ ಶಾಸಕರಿಗೆ ಯಾರವರು? ಎಸ್ಐಆರ್ ನಲ್ಲಿ ಬಿಜೆಪಿ ಶಾಸಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಎಸ್ಐಆರ್ ನಲ್ಲಿ ಬಿಜೆಪಿ ಶಾಸಕರಿಗೆ ಅತಿ ದೊಡ್ಡ ಶಾಕ್ ಎದುರಾಗಿದೆ. ಬೆಂಗಳೂರಿನ ಬಿಜೆಪಿ ಶಾಸಕರ ಕ್ಷೇತ್ರಕ್ಕೆ ಎಸ್ಐಆರ್ ಬಿಸಿ. ಬೆಂಗಳೂರಿನಾದ್ಯಂತ ಬಿಜೆಪಿಗರ ಕ್ಷೇತ್ರಗಳಲ್ಲಿ 27 ಲಕ್ಷ ಮತ ಔಟ್ ಆಗಿದೆ. ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ ನಡೆದ ವಿಶೇಷ ಸಮಗ್ರ ಮಾಹಿತಿ. ಬೆಂಗಳೂರಿನಲ್ಲಿ ಒಟ್ಟು 46 ಲಕ್ಷ ಮತದಾರರು ಎಎಸ್ಜಿಡಿಒ ಪಟ್ಟಿಗೆ ಸೇರ್ಪಡೆಯಂತೆ. ಈ ಪೈಕಿ ಬಿಜೆಪಿಗರ ಕ್ಷೇತ್ರದಲ್ಲೇ 27 ಲಕ್ಷಕ್ಕೂ ಹೆಚ್ಚು ವೋಟರ್ಸ್ ಔಟ್ ಆಗಿದ್ದಾರೆ. ಬೆಂಗಳೂರಿನ 15 ಕ್ಷೇತ್ರಗಳಲ್ಲಿ ಇರುವ ಬಿಜೆಪಿ ಶಾಸಕರು ಬಿಜೆಪಿಗರ ಕ್ಷೇತ್ರಗಳಲ್ಲಿ ಪ್ರತಿ 5 ಮತದಾರರಲ್ಲಿ ಒಬ್ರು ಎಎಸ್ಜಿಡಿಒ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಗೈರು ವಿಳಾಸ ಬದಲು ಮತ್ತು ಅವರ ಹಿನ್ನೆಲೆಯನ್ನ ಕೆದಕಿದಾಗ ಅವ್ರ ಹತ್ರ ಕೊಡಬೇಕಾದಂತಹ ದಾಖಲೆಗಳು ಪತ್ತೆಯಾಗಿಲ್ಲ. ನೋಡಿ, ಯೂಶಲಿ ಈ ಎಸ್ಐಆರ್ ಪ್ರಕ್ರಿಯೆ ಹೆಂಗಾಗುತ್ತೆ, ನಮ್ಮ ಹತ್ರ ಇರುವಂತಹ ದಾಖಲೆಗಳನ್ನ ತೋರಿಸ್ಬೇಕು, ಇದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ನಾವು ಮತದಾರರು ಅಂತ. ಹಂಗೆ ಮತದಾರರು ದಾಖಲೆಗಳನ್ನ ತೋರಿಸಿದ್ರೆ ಅವ್ರು ಹಂಗೆ ಉಳ್ಕೊಳ್ತಾರೆ ಮತದಾರರ ಪಟ್ಟಿಯಲ್ಲಿ. ಯಾರ ದಾಖಲೆಗಳನ್ನ ಒದಗಿಸಲು ಸರಿಯಾದ ವಿಳಾಸ ಇರಬಹುದು. ಕೆಲ ಮೃತಪಟ್ಟವರು ಕೂಡ ಈ ಕ್ಷಣಕ್ಕೂ ವೋಟರ್ ಲಿಸ್ಟ್ ನಲ್ಲಿ ಅವರ ಹೆಸರುಗಳಿತ್ತು. 2 ಕ್ಷೇತ್ರಗಳಲ್ಲಿ ವೋಟಿಂಗ್ ಮಾಡ್ತಾ ಇದ್ರು ಕೆಲವರು ಮೋಸ ಮಾಡಿಕೊಂಡು. ಅದೆಲ್ಲವನ್ನ ಫೈಂಡ್ ಔಟ್ ಮಾಡಬೇಕು ಅನ್ನೋ ಕಾರಣಕ್ಕೇನೆ ಎಸ್ಐಆರ್ ಪ್ರಕ್ರಿಯೆ ಬಂದಿರೋದು. ಬಿಜೆಪಿ ನಾಯಕರು ಹಂಗೆ ಹೇಳೋದು, ನಿಜವಾದ ಮತದಾರನ ಫೈಂಡ್ ಔಟ್ ಮಾಡ್ತೀವಿ, ಆ ಮೂಲಕ ನ್ಯಾಯ ಕೊಡ್ತೀವಿ ಅಂತ. ಸೊ ಈ ಪ್ರಕ್ರಿಯೆಗೆ ಅಸ್ತು ಹೊಂದಿರೋದೇ ಬಿಜೆಪಿ ನಾಯಕರು, ಇನ್ಫ್ಯಾಕ್ಟ್ ಕೇಂದ್ರ ಸರ್ಕಾರ. ಬಟ್ ಈಗ ರಾಜ್ಯದಲ್ಲಿ ಪ್ರಕ್ರಿಯೆ ಆರಂಭ ಆದಾಗ ಅತಿ ದೊಡ್ಡ
ದೊಡ್ಡ ಖುಷಿ ಕಾಣಿಸ್ತಾ ಇದ್ದಿದ್ದು ಬಿಜೆಪಿ ಶಾಸಕರಲ್ಲೇ, ನಮ್ಮ ಕ್ಷೇತ್ರ ಸೇಫ್ ಬಿಡು ಅಂತ. ಬಟ್ ಈಗ ಬಿಜೆಪಿ ಶಾಸಕರು ಬೆಂಗಳೂರಿನಲ್ಲಿ 15 ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರೇ ಇರೋದು. ಅವರ ಕ್ಷೇತ್ರಗಳಲ್ಲೇ ನೀವು ಗಮನಿಸಿದ್ರೆ ಹೆಚ್ಚು ಕಡಿಮೆ ಲಕ್ಷ ಓಟ್ಗಳು ಕ್ಯಾನ್ಸಲ್ ಆಗಿ ಹೋಗಿದೆ ಅಂತೆ, ಸೂಕ್ತ ದಾಖಲೆಗಳನ್ನು ಒದಗಿಸಲಿಲ್ಲ ಅಂತ. ಕೆಲ ಮೃತಪಟ್ಟವರಿದ್ದಾರೆ, ಎರಡೆರಡು ಕಡೆ ವೋಟಿಂಗ್ ಲಿಸ್ಟ್ ಅಲ್ಲಿ ಅವ್ರ ಹೆಸರುಗಳಿತ್ತು ಅನ್ನೋ ಕಾರಣಕ್ಕೆ ಅವ್ರನ್ನೆಲ್ಲ ಕೂಡ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದಾರೆ. ಅತಿ ಹೆಚ್ಚು ಹಾಗಾದ್ರೆ ವೋಟ್ ಮಿಸ್ ಆಗ್ತಾ ಇರೋದು ಯಾವ ಕ್ಷೇತ್ರದಲ್ಲಿ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಒಬ್ಬ ಬಿಜೆಪಿ ಶಾಸಕರಿಗೆ ವೆರಿ ಶಾಕಿಂಗ್ ನ್ಯೂಸ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದು ಎಂ ಕೃಷ್ಣಪ್ಪ. ಕನ್ಫ್ಯೂಸ್ ಆಗಬೇಡಿ, ಕಾಂಗ್ರೆಸ್ನಲ್ಲೂ ಕೂಡ ಕೃಷ್ಣಪ್ಪ ಅವರು ಇದ್ದಾರೆ, ಅದು ವಿಜಯನಗರದ ಶಾಸಕರು. ಬಟ್ ಈಗ ಎಂ ಕೃಷ್ಣಪ್ಪ ಅವ್ರ ಬಗ್ಗೆ ನಾವು ಹೇಳ್ತಾ ಇರೋದು, ಇದು ಬೆಂಗಳೂರು ದಕ್ಷಿಣದ ಬಿಜೆಪಿ ಶಾಸಕರು. ಅವ್ರ ಕ್ಷೇತ್ರದಲ್ಲೇ ಲಕ್ಷ ಓಟ್ಗಳು ವೋಟರ್ ಲಿಸ್ಟ್ ನಿಂದ ಔಟ್ ಆಗಿ ಹೋಗಿದೆ ಅಂತೆ. ಕಾರಣ ಸೂಕ್ತ ದಾಖಲೆಗಳು ಇಲ್ಲ ಅನ್ನೋ ಕಾರಣಕ್ಕೆ. ಸೊ ಹಾಗಾಗಿ ಬಿಜೆಪಿ ಶಾಸಕರು ಈ ಪ್ರಕ್ರಿಯೆ ಬೇಕು ಅಂತ ಧ್ವನಿ ಎತ್ತಿದ್ರು. ಈಗ ಯಾಕಾದ್ರೂ ಈ ಪ್ರಕ್ರಿಯೆ ಬಂತಪ್ಪ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಕಾರಣ ಕ್ಷೇತ್ರಗಳಲ್ಲಿ ಇಷ್ಟು ವೋಟ್ಗಳು ಇರಲ್ಲ ಇನ್ನು ಮುಂದೆ ಅಂತ ಅಂದ್ರೆ ಅದನ್ನ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಬಹಳ ಕಷ್ಟ ಆಗಬಹುದು. ಹಾಗಾಗಿ ಬಿಜೆಪಿ ಶಾಸಕರನ್ನ ಚಿಂತೆಗೀಡು ಮಾಡಿದೆ ಅಂತ SIR ನ ಪ್ರಕ್ರಿಯೆ. ಬೇಕು ಅಂದವರು ಈಗ ಬೇಡ ಅನ್ನುವಂತಹ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕವನ, SIR ಪ್ರಕ್ರಿಯೆ ಬೇಕು ಅಂತ ಹೇಳಿದವರೇ ಈಗ ಬೇಡ ಅನ್ನುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರಾ ಅಂತ. ಕಾರಣ ಅತಿ ಹೆಚ್ಚು ವೋಟ್ಗಳು ಕ್ಯಾನ್ಸಲ್ ಆಗಿರೋದು ಬಿಜೆಪಿ ಶಾಸಕರ ಕ್ಷೇತ್ರಗಳಲ್ಲೇ ಅಂತ. ಹೆಂಗ್ ಅರ್ಗಿಸ್ಕೊಳ್ತಿದ್ದಾರೆ ಬಿಜೆಪಿ ಶಾಸಕರು ಇದನ್ನ ಅಂತ? ಶ್ರುತಿ, ಇದೀಗ SIR ಬೇಕು ಅಂತ ಮೊದಲು ಆಗ್ರಹ ಮಾಡಿದ್ದು ಬಿಜೆಪಿ ನಾಯಕರು. ಯಾಕಂದ್ರೆ ಈಗಾಗಲೇ ಬಾಂಗ್ಲಾದೇಶಿಗರು ನಮ್ಮ ರಾಜ್ಯದಲ್ಲಿ ಬೇರೂರಿದ್ದಾರೆ ಅನ್ನುವಂತಹ ವಿಚಾರವಾಗಿ, ಸೊ ಹೀಗಾಗಿ SIR ಮಾಡಬೇಕು, ಮತದಾರರ ಪರಿಷ್ಕರಣೆ ಪಟ್ಟಿ ಆಗಬೇಕು ಅನ್ನುವಂತಹ ವಿಚಾರವಾಗಿ ಆಗ್ರಹವನ್ನ ಮಾಡಿದ್ರು. ಅದೇ ರೀತಿಯಾಗಿ ಇದರಿಂದ ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತೆ ಅನ್ನುವಂತಹ ವಿಚಾರ ಸಹ ಬಿಜೆಪಿಯಲ್ಲಿತ್ತು. ಆದರೆ ಇದೀಗ SIR ಮಾಡಿದಂತಹ ಸಂದರ್ಭದಲ್ಲಿ ಬಿಜೆಪಿ ಅಂದ್ರೆ ಒಟ್ಟು ಬೆಂಗಳೂರಿನಲ್ಲಿ 46 ಲಕ್ಷ ಮತದಾರರು ಇದೀಗ ಔಟ್ ಆಗಿರುವಂಥದ್ದು. ಅಂದ್ರೆ ASDDO ಪಟ್ಟಿಗೆ ಇದೀಗ ಸೇರ್ಪಡೆ ಆಗಿರುವಂಥದ್ದು. ಅದರ ಪೈಕಿ ಅಂದ್ರೆ 46 ಲಕ್ಷದ ಪೈಕಿ 27 ಲಕ್ಷ ಮತದಾರರು ಬಿಜೆಪಿ ಕ್ಷೇತ್ರದಲ್ಲೇ ಆಗಿರುವಂಥದ್ದು. ಅಂದ್ರೆ ಈಗ ಬೆಂಗಳೂರಿನಲ್ಲಿ ನಾವು ಗಮನಿಸ್ತಾ ಹೋದ್ರೆ 15 ಕ್ಷೇತ್ರದಲ್ಲಿ ಬಿಜೆಪಿ ಇರುವಂಥದ್ದು. ಈ ಒಂದು 15 ಕ್ಷೇತ್ರಗಳಲ್ಲಿ ಒಟ್ಟು 27 ಲಕ್ಷ ಮತದಾರರು ASDDO ಪಟ್ಟಿಗೆ ಹೋಗಿರುವಂಥದ್ದು. ಅಂದ್ರೆ ಡೆತ್ ಆಗಿರುವಂಥದ್ದು, ಜೊತೆಗೆ ಗೈರಾಗಿರುವಂಥದ್ದು, ಜೊತೆಗೆ ಸರಿಯಾಗಿ ವಿಳಾಸ ಪಟ್ಟಿಯನ್ನು ಸಹ ಕೊಡದೇ ಇರುವಂತಹ ಸಂದರ್ಭದಲ್ಲಿ ಇದೀಗ ಬಿಜೆಪಿಯ ಮತದಾರರೇ ಇದೀಗ ಮತದಾರರ ಪಟ್ಟಿಯಿಂದ ಔಟ್ ಆಗಿರೋದ್ರಿಂದ ಬಿಜೆಪಿ ನಾಯಕರಿಗೆ ಶಾಕ್ ಎದುರಾಗಿರುವಂಥದ್ದು. ಎಲ್ಲೋ ಒಂದ್ ಕಡೆ ಇದು ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತೆ, ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಒಳ್ಳೆ ದಿನಗಳು ಬರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಚಿಂತನೆಯಲ್ಲಿದ್ರೆ, ಅತ್ತ ಇದೀಗ SIR ಬಿಜೆಪಿಗೆ ಶಾಕ್ ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಈ ಒಂದು ವಿಚಾರವನ್ನ ಬಿಜೆಪಿ ಹೇಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಸಹ ಇದೀಗ ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಯಾಕಂದ್ರೆ ಇದೀಗ ಬಾಂಗ್ಲಾದೇಶಿಗರು ನಮ್ಮ ರಾಜ್ಯದಲ್ಲಿ ಇದ್ದಾರೆ ಅನ್ನುವಂತಹ ವಿಚಾರವಾಗಿ ಬಿಜೆಪಿ ಧ್ವನಿ ಎತ್ತಿತ್ತು. ಆದ್ರೆ ಇದೀಗ ಬಿಜೆಪಿ ಕ್ಷೇತ್ರದಲ್ಲಿರುವಂತಹ ಮತದಾರರೇ ಔಟ್ ಆಗಿರೋದ್ರಿಂದ, ಅಂದ್ರೆ ASDDO ಪಟ್ಟಿಗೆ ಸೇರ್ಪಡೆ ಆಗಿರೋದ್ರಿಂದ ಬಿಜೆಪಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ. ಯಾಕಂದ್ರೆ ಈಗಾಗಲೇ SIR ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ BLEಗಳಾಗಿರ್ಬೋದು, BLOಗಳಾಗಿರ್ಬೋದು ಸರಿಯಾಗಿ SIR ನ ಮಾಡ್ತಾ ಇಲ್ಲ, ಗುಂಪಾಗಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳನ್ನ, ಜೊತೆಗೆ ಸಾಕ್ಷ್ಯ ವಿಡಿಯೋಗಳನ್ನ ಸಹ ಬಿಜೆಪಿ ನಾಯಕರು ಕೊಟ್ಟಿದ್ರು. ಸೊ ಹೀಗಾಗಿ ಈ ಒಂದು ವಿಚಾರವನ್ನ ಮತ್ತೆ ಮುನ್ನೆಲೆಗೆ ತೆಗೆದುಕೊಂಡು ಬರೋದಕ್ಕೆ ಬಿಜೆಪಿ ನಾಯಕರು ಪ್ರಯತ್ನ ಪಡ್ತಾರ, ಅಥವಾ ಸರಿಯಾದ ವಿಳಾಸವನ್ನ ಕೊಡದೇ ಇರೋ ಕಾರಣವನ್ನ ಬಿಜೆಪಿ ನಾಯಕರು ಒಪ್ಕೊಂಡು ಮುಂದೆ ಹೋಗ್ತಾರಾ ಅನ್ನುವಂಥದ್ದು ಸಹ ಈಗಿರುವಂತಹ ಕುತೂಹಲ. ಸೊ ಹೀಗಾಗಿ ಈ ಒಂದು SIR ವಿಚಾರದಲ್ಲಿ ಬಿಜೆಪಿಗೆ ಶಾಕ್ ಆಗಿರುವಂಥದ್ದು ಖಂಡಿತ. ಈ ವಿಚಾರವನ್ನ ಹೇಗೆ ತೆಗೆದುಕೊಳ್ತಾರೆ, ಮತದಾರರನ್ನ ಯಾವ ರೀತಿಯಾಗಿ ಮತ್ತೆ ಪಡೆದುಕೊಳ್ತಾರೆ ಅನ್ನುವಂಥದ್ದು ಸಹ ಈಗ ಬಿಜೆಪಿ ಮುಂದೆ ಇರುವಂತಹ ಟಾಸ್ಕ್ ಅಂತಾನೆ ಹೇಳ್ಬೋದು ಶ್ರುತೆ. ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.